ಈಗ ನಾವು ಆವ್ರೇಜ್ ಮೇಲಿನ ಅಂದರೆ ಸರಾಸರಿಯ ಕೆಲವು ಪ್ರಾಬ್ಲಮ್ಸನ್ನು ನೋಡೋಣ. ಎಕ್ಸಾಂಪಲ್ ಪ್ರಾಬ್ಲಮ್ಸ್. ಇಲ್ಲಿ ಆವ್ರೇಜ್ ಆಫ್ 12 ನಂಬರ್ಸ್ ಈಸ್ 35. ಇಫ್ ಈಚ್ ಆಫ್ ದ ನಂಬರ್ಸ್ ಈಸ್ ಮಲ್ಟಿಪ್ಲೈಡ್ ಬೈ 2, ಫೈಂಡ್ ದ ಆವ್ರೇಜ್ ಆಫ್ ದ ನ್ಯೂ ಸೆಟ್ ಆಫ್ ದ ನಂಬರ್ಸ್. ಈ ಕ್ವಶನ್ ಅರ್ಥ ಏನಪ್ಪ ಅಂತಂದರೆ 12 ಸಂಖ್ಯೆಗಳ ಸರಾಸರಿ ಅವರೇ ಕೊಟ್ಬಿಟ್ಟಿದ್ದಾರೆ 35 ಅಂತ. ಸೊ ಇಲ್ಲಿ ಎಷ್ಟು 12 ಸಂಖ್ಯೆಗಳಿದ್ದಾವೆ, ಇದರ ಸರಾಸರಿ ಕೊಟ್ಬಿಟ್ಟಿದ್ದಾರೆ. ಕ್ವಶನ್ ಏನು ಹೇಳಿದ್ದಾರೆ ಅಂತಂದರೆ ಪ್ರತಿ ಸಂಖ್ಯೆಗೂ 12 ಮಲ್ಟಿಪ್ಲೈ ಮಾಡಿದ್ದಾರೆ. n1 ಇಂಟು 2, n2 ಇಂಟು 2, ಇದೇ ರೀತಿ ಒಟ್ಟು 12 ಸಂಖ್ಯೆಗಳಿಗೂ ಇಂಟು ಮಲ್ಟಿಪ್ಲೈ ಮಾಡಿದ್ದಾರೆ. ಈಗ ಬೇರೆ ಒಂದು ಆವ್ರೇಜ್, ಬೇರೆ ಸರಾಸರಿ ಬರುತ್ತಲ್ವ, ಬೇರೆ ಒಂದು ಹೊಸ ಸರಾಸರಿ ಎಷ್ಟು ಅಂತ ಕೇಳಿದ್ದಾರೆ. ಈಗ ನಾವು ಸಿಂಪಲ್ ಟ್ರಿಕ್ ಏನು ಅಂತಂದರೆ ಕೊಟ್ಟಿರುವಂಥ ಸರಾಸರಿಗೆ ಅವ್ರು ಯಾವ ಒಂದು ಆ್ಯಕ್ಷನ್ ಹೇಳಿದ್ದಾರೆ, ಮಲ್ಟಿಪ್ಲೈ ಬೈ 2 ಅಂತ. 35 ಇಂಟು 2 70. ಸೊ ಡೈರೆಕ್ಟ್ಲಿ ನಾವು 70ನ ಆನ್ಸರ್ ಮಾಡ್ಬೋದು. ಇಷ್ಟೊಂದೆಲ್ಲ ಮಾಡುವ ಅವಶ್ಯಕತೆ ಇಲ್ಲ. ನಾವು ಜನರಲ್ ರೆಗ್ಯುಲರ್ ಮೆಥಡಲ್ಲಿ ನಾವು ನೋಡಿದಾಗ 12 ಇಂಟು 35 ಮಾಡಿ ಇದರ 12 ಸಂಖ್ಯೆಗಳ ಮೊತ್ತನ ನಾವು ಕಂಡುಹಿಡ್ಕೊಳ್ಬೇಕಾಗತ್ತೆ. ಇದಕ್ಕೆ ನಾವು ಇಂಟು 2 ಮಾಡಿ ಆಮೇಲೆ ನಂತರ ಡಿವೈಡ್ ಬೈ 12 ಮಾಡಬೇಕಾಗತ್ತೆ. ವೆರಿ ಲಾಂಗ್ ಪ್ರೋಸೆಸ್. ಹಾಗಾಗಿ ಶಾರ್ಟ್ಕಟ್ ಈಸ್ ಅವ್ರು ಏನು ಆವ್ರೇಜನ್ನು ಕೊಟ್ಟಿರ್ತಾರೆ, ಆವ್ರೇಜ್ಗೆ ಅವ್ರು ಯಾವ ಒಂದು ಆ್ಯಕ್ಷನನ್ನು ಹೇಳಿರ್ತಾರೆ, ಮಲ್ಟಿಪ್ಲೈ ಬೈ 2 ಅಂದರೆ ಮಲ್ಟಿಪ್ಲೈ, ಆ್ಯಡ್ 2 ಅಂದರೆ +2, ಸಬ್ಟ್ರಾಕ್ಟ್ 2 ಅಂತಂದರೆ -2 ಮಾಡಿದ್ರೆ ನಮಗೆ ಡೈರೆಕ್ಟಾಗಿ ಆನ್ಸರ್ ಸಿಗುತ್ತೆ.